ಕೆಲವರು ತಮ್ಮ ಜೀವನಕ್ಕಾಗಿ ಬದುಕುತ್ತಾರೆ, ಕೆಲವರು ತಮ್ಮ ಕುಟುಂಬಕ್ಕಾಗಿ ಬದುಕುತ್ತಾರೆ. ಆದರೆ ವಿರಳರಲ್ಲಿ ವಿರಳರಾದ ಕೆಲ ಮಹನೀಯರಷ್ಟೇ ಇಡೀ ಸಮಾಜಕ್ಕಾಗಿ ಬದುಕುತ್ತಾರೆ. ಅಂತಹ ಮಹಾನ್ ದಾಸೋಹ ಯೋಗಿ, ಲಕ್ಷಾಂತರ ಭಕ್ತರ ಆರಾಧ್ಯ ದೈವ, ಬಾಗಲಕೋಟೆ ಜಿಲ್ಲೆಯ ರಬಕವಿ ಬನಹಟ್ಟಿ ತಾಲೂಕಿನ ಬಂಡಿಗಣಿಯ ಪವಿತ್ರ ಬಸವಗೋಪಾಲ ಮಠದ ಪೀಠಾಧಿಪತಿಗಳಾಗಿದ್ದ ಲಿಂಗೈಕ್ಯ ಶ್ರೀ ಅನ್ನದಾನೇಶ್ವರ ಸ್ವಾಮೀಜಿಗಳನ್ನು ಇಂದು ಈ ಪುಣ್ಯ ಕ್ಷಣದಲ್ಲಿ ನಾವು ಗೌರವಪೂರ್ವಕವಾಗಿ ಸ್ಮರಿಸುತ್ತಿದ್ದೇವೆ. ಅಥಣಿ ತಾಲೂಕಿನ ಸವದಿ ಗ್ರಾಮದ ತಾಯಿ ಸಂಗಮ್ಮ ಹಾಗೂ ದುಂಡಯ್ಯ ದಂಪತಿಗಳ ಸುಪುತ್ರರಾಗಿ 1950 ಸೆಪ್ಟೆಂಬರ್ 19ರಂದು ಜನಿಸಿದ ದಾನಯ್ಯ ಎಂಬ ಬಾಲಕ ಮುಂದೆ ದೇಶವೇ ತಲೆ ಬಾಗುವ ಹಾಗೆ ದಾಸೋಹ ಪರಂಪರೆಯ ಮಹಾಗುರುವಾಗುತ್ತಾರೆ ಎಂದು ಬಹುಶಃ ಯಾರೂ ಊಹಿಸಿರಲಿಲ್ಲ. ದಾನಯ್ಯ ಎಂಬ ಹೆಸರು ಮುಂದೆ ಅನ್ನದಾನೇಶ್ವರ ಎಂಬ ಅಮರ ಹೆಸರಾಯಿತು. ಹಸಿದವರ ಹೊಟ್ಟೆ ತುಂಬಿಸುವುದನ್ನೇ ದೇವರ ಪೂಜೆ ಎಂದು ನಂಬಿದ್ದ ಅವರು ತಮ್ಮ ಬದುಕನ್ನೇ ದಾಸೋಹಕ್ಕೆ ಸಮರ್ಪಿಸಿದರು. 1976ರಲ್ಲಿ ಕೇವಲ 1 ಟನ್ ಆಹಾರದೊಂದಿಗೆ ಆರಂಭವಾದ ಆ ಸಣ್ಣ ಸೇವೆ ಇಂದು ಲಕ್ಷಾಂತರ ಜನರ ಹಸಿವು ನೀಗಿಸುವ ಮಹಾದಾಸೋಹವಾಗಿ ಬೆಳೆದು ನಿಂತಿದೆ. ವರ್ಷದಲ್ಲಿ 280ಕ್ಕೂ ಹೆಚ್ಚು ದಿನಗಳ ದಾಸೋಹ ಬಂಡಿಗಣಿಯ ಬಸವಗೋಪಾಲ ಮಠದಲ್ಲಿ 365 ದಿನಗಳು ದಿನದ 24 ಗಂಟೆಗಳ ನಿರಂತರ ದಾಸೋಹ ನಡೆಯುತ್ತದೆ. ಇದು ಕೇವಲ ಸೇವೆಯಲ್ಲ, ಇದು ಅನ್ನದಾನೇಶ್ವರ ಶ್ರೀಗಳ ಸಂಕಲ್ಪದ ಶಕ್ತಿ. ಮಠದ ಸುಮಾರು 180ಕ್ಕೂ ಹೆಚ್ಚು ಎಕರೆ ಕೃಷಿ ಭೂಮಿಯಲ್ಲಿ ಬೆಳೆಯುವ ಧಾನ್ಯಗಳಿಂದ ಸಾವಿರಾರು ಭಕ್ತರಿಗೆ ಅನ್ನಪ್ರಸಾದ ನೀಡಲಾಗುತ್ತಿದೆ. ಮಹಾರಾಷ್ಟ್ರದ ಪಂಢರಾಪುರದಲ್ಲಿ ಪ್ರತಿ ವರ್ಷ ಸುಮಾರು 4 ಲಕ್ಷಕ್ಕೂ ಹೆಚ್ಚು ಭಕ್ತರಿಗೆ 10 ದಿನಗಳ ಕಾಲ ದಾಸೋಹ ನಡೆಸಿದ ಸೇವೆಯನ್ನು ಕಂಡು ಮಹಾರಾಷ್ಟ್ರ ಸರ್ಕಾರವೇ ಅವರ ಹೆಸರಿನಲ್ಲಿ ಅನ್ನಛತ್ರ ನಿರ್ಮಿಸಿರುವುದು ಅವರ ಸೇವೆಯ ಮಹತ್ವಕ್ಕೆ ಸಾಕ್ಷಿಯಾಗಿದೆ. ಅದೇ ರೀತಿ ಆಂಧ್ರ ಪ್ರದೇಶದ ಶ್ರೀಶೈಲ ಕ್ಷೇತ್ರದಲ್ಲಿ ಪ್ರತಿದಿನ ಲಕ್ಷಾಂತರ ಭಕ್ತರಿಗೆ ಅನ್ನಪ್ರಸಾದ ಸೇವೆ ಸಲ್ಲಿಸಿ ಮಾನವ ಸೇವೆಯ ಮೂಲಕ ದೇವರ ಸೇವೆಯನ್ನು ಸಾಕಾರಗೊಳಿಸಿದವರು. ಗೋಮಾತೆಯ ಸೇವೆಯನ್ನು ಧರ್ಮವೆಂದು ಪರಿಗಣಿಸಿ ನೂರಾರು ಗೋವುಗಳನ್ನು ಸಾಕುತ್ತಾ ಗೋಸೇವೆಯ ಮಹತ್ವವನ್ನು ಎತ್ತಿ ಹಿಡಿದವರು.